ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ನಮ್ಮ ಪ್ರಾರ್ಥನೆ, ನಾವು ದೇವರಿಗೆ ಮೊರೆ ಇಡಬೇಕಾದ್ರೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಆತನ ಕಡೆ ಮಾತ್ರ ಇರಬೇಕು. ನಾವು ನಮ್ಮ ಮನಸ್ಸು ಫುಲ್ಲು ನಾವು ಬರೀ ದೇವರನ್ನ ಮಾತ್ರ ನೋಡ್ಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಸ್ತೋತ್ರಗಳಿಂದ ಸ್ಟಾರ್ಟ್ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಸೆಕೆಂಡ್ ಕುತ್ಕೊಂಡು ನಾವು ಸ್ತೋತ್ರ ಏನಕ್ಕೆ ಹೇಳ್ತೀವಿ? ನಾವು ಸ್ತೋತ್ರ ಅಂತ ಏನಕ್ಕೆ ಸ್ಟಾರ್ಟ್ ಮಾಡ್ತೀವಿ? ನಾವು ಸ್ತೋತ್ರನ ಏನಕ್ಕೆ ಹೇಳ್ತೀವಿ? ಬಂದಿ ಸೆಕೆಂಡ್ ಕುತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಸ್ತೋತ್ರ ಏನಕ್ಕೆ ಹೇಳ್ತೀವಿ? ನಾವು ಈ ಮನಸ್ಸಲ್ಲಿ ಇಟ್ಕೊಂಡಿರೋ ಗಲಿಬಿಲಿನೆಲ್ಲ ದೂರ ಮಾಡಿ ದೇವರನ್ನ ದೃಷ್ಟಿಸಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಏನಕ್ಕೆ ಹೇಳ್ತೀವಿ ಅಂದ್ರೆ ನಮ್ಮ ಮನಸ್ಸು ಡೈರೆಕ್ಟ್ ಆಗಿ ನಮ್ಮ ಪ್ರಾರ್ಥನೆಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಬಿಡಲ್ಲ. ಯಾಕೆಂದ್ರೆ ನಮಗ್ ಗೊತ್ತು ನಾವು ಮಾಡಿರೋ ತಪ್ಪುಗಳೆಲ್ಲ ಏನೇನಿದೆ ಅಂತ. ಅದನ್ನೆಲ್ಲ ದಾಟ್ಬೇಕು ಅಂದ್ರೆ, ಅದನ್ನೆಲ್ಲ ಮುರಿಬೇಕು ಅಂದ್ರೆ ಬಂದು ಫಸ್ಟ್ ಸ್ತೋತ್ರ ಸ್ತೋತ್ರ ಅಂತ ಸ್ಟಾರ್ಟ್ ಮಾಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬಂದು ಕುತ್ಕೊಂಡು ಮೊಣಕಾಲು ಹಾಕಿ ತಲೆ ಬಗ್ಸಿ ನಾವು ಪ್ರಾರ್ಥನೆ ಫಸ್ಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ನಾವು ದೇವರಿಗೆ ಸಮರ್ಪಿಸುವಂತ ಯಜ್ಞ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊಣಕಾಲು ಹಾಕಿ ಏನಕ್ಕೆ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಅದನ್ನ ಸದುತ್ತರ ನಮಗೆ ಬೇಕು ಅಂದ್ರೆ ಮೊಣಕಾಲು ಹಾಕಿನೇ ಪ್ರಾರ್ಥನೆ ಮಾಡ್ಬೇಕು. ಏನಕ್ಕೆ ಅಂದ್ರೆ ನಾವು ಮೋಶೆ ವಿಷಯದಲ್ಲಿ ನೋಡ್ಬೇಕಾದ್ರೆ, ಮೋಶೆ ಇಸ್ರೇಲ್ ಜನರನ್ನ ದಾಟೋದಕ್ಕೆ ಫಿಲಿಸ್ಟಿಯರು ಬರ್ತಾರೆ ಯುದ್ಧ ಮಾಡೋದಕ್ಕೆ ಅಂತ ಇಸ್ರೇಲ್ ಜನರ ಮೇಲೆ. ಹಾಗೆ ಇಸ್ರೇಲ್ ಜನರ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಬಂದಾಗ ಮೋಶೆ ಬೆಟ್ಟದ ಮೇಲೆ ಹೋಗಿ ಕುತ್ಕೋತಾನೆ. ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆತನು ತನ್ನ 2 ಕರಗಳನ್ನು ಮೇಲೆ ಕೆತ್ತಿರ್ತಾನೆ. ಏನಕ್ಕೆ ಗೊತ್ತಾ ಅವನು 2 ಕರಗಳನ್ನ ಮೇಲೆ ಕೆತ್ತಿರ್ತಾನೆ? ಏನಕ್ಕೆ? ನಮ್ಮ 2 ಕರಗಳನ್ನ ಮೇಲೆ ಕೆತ್ತಿ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಂಧಕಾರ ಶಕ್ತಿನ ನಾವು ತಡಿತೀವಿ. ನಮ್ಮೊಳಗಡೆ ಆ ಬಲನ ದೇವರು ಒದಗಿಸಿ ಕೊಡ್ತಾರೆ. ಯಾವಾಗೆಲ್ಲ ಮೋಶೆ ತನ್ನ ಕೈನ ಮೇಲೆ ಎತ್ತಿರ್ತಾನೋ ಆಗ ಇಸ್ರೇಲ್ರು ಗೆಲ್ತಾ ಇರ್ತಾರೆ. ಅವನ ಕೈ ಯಾವಾಗ ಕೆಳಗಡೆ ಬರ್ತಾ ಇರುತ್ತೋ ಆಗ ಫಿಲಿಸ್ಟರು ಗೆಲ್ತಾ ಇರ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ಅವನು 2.5 ರಿಂದ 3 ಗಂಟೆ ತನ್ನ ಕೈಗಳನ್ನ ಮೇಲೆನೆ ಹಿಡ್ಕೊಂಡಿರ್ತಾನೆ ಯುದ್ಧ ಮುಗಿಯೋವರೆಗೂ. ಅವನು ಯುದ್ಧ ಅವನ ಕೈಗಳನ್ನ ಕೆಳಗಡೆ ಇಳಿಸೋ ಟೈಮಲ್ಲಿ ಆರೋನು ಮತ್ತೆ ಅವನ ತಮ್ಮ ಬಂದು ಅವನ 2 ಕೈಗಳನ್ನ ಹಿಂಗ್ ಹಿಡ್ಕೋತಾನೆ. ಏನಕ್ಕೆ ಅಂದ್ರೆ ಯುದ್ಧ ಸೋಲ್ಬಾರ್ದು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ಸಮಯದಲ್ಲಿ ಯೆಹೋವನನ್ನು ಸಂಪೂರ್ಣ ಮನಸ್ಸಿನಿಂದ ಮೊರೆ ಇಟ್ಟಿದ್ದೇನೆ, ಸದುತ್ತರವನ್ನು ದಯಪಾಲಿಸು. ಆ ಸದುತ್ತರ ನಿನಗೆ ಬೇಕು ಅಂದ್ರೆ, ನನಗ್ ಬೇಕು ಅಂದ್ರೆ ನಮ್ಮ ಕೈಗಳನ್ನ ಮೇಲೆ ಎತ್ತಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಅರ್ಧ ಮೊಣಕಾಲಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ, ಕುತ್ಕೊಂಡೇ ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೊಂದ್ಸಲ ಬೋರ್ಡ ಬಿದ್ದಂಗೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅದ್ರ ವಾಕ್ಯ ಹೇಳುತ್ತೆ, ಮೊಣಕಾಲು ಹಾಕಿ ನಿನ್ನ ನಡುಕಟ್ಟನ್ನು ಬಿಗಿ ಮಾಡಿಕೋ. ಹಲ್ಲೆಲೂಯಾ. ಏನಕ್ಕೆ ಅಂದ್ರೆ ನಿನಗೆ ಶಕ್ತಿ ಬರ್ಬೇಕಾಗಿರೋದು ನಿನ್ನ ಮೊಣಕಾಲುಗಳಲ್ಲಿ, ನಿನ್ನ ಕೈಗಳಲ್ಲಿ ಶಕ್ತಿ ಬರ್ಬೇಕು. ಯಾಕೆ ಅಂದ್ರೆ ನಿನಗೆ ಸದುತ್ರ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ 46ನೇ ವಾಕ್ಯ ಓದೋಣ. ನಿನಗೆ ಮೊರೆಯಿಟ್ಟಿದ್ದೇನೆ, ರಕ್ಷಿಸು, ನಿನ್ನ ಕಟ್ಟಳೆಗಳನ್ನು ಕೈಗೊಳ್ಳುವೆನು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಮೊಣಕಾಲು ಹಾಕಿ ನಾವು ಪ್ರಾರ್ಥನೆ ಮಾಡಬೇಕು. ಏನ್ ಮಾಡ್ಬೇಕು? ಸ್ತೋತ್ರಗಳನ್ನ ಸಲ್ಲಿಸಬೇಕು. ಸ್ತೋತ್ರಗಳನ್ನ ಸಲ್ಲಿಸಿದಾದ್ಮೇಲೆ ಆತನ ವಾಕ್ಯಗಳನ್ನ ಪ್ರಾರ್ಥನೆಯಲ್ಲಿ ಇಟ್ಕೋಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಆತನ ವಾಕ್ಯಗಳನ್ನ ಪ್ರಾರ್ಥನೆಯಲ್ಲಿ ಇಡಬೇಕು. ಏನಕ್ಕೆ ಅಂದ್ರೆ ದೇವರ ವಾಕ್ಯ ಹೇಳುತ್ತೆ ಆತನು ತನ್ನ ವಾಕ್ಯಗಳನ್ನು ನೆರವೇರಿಸ್ತಾನೆ ಅಂತ. ಹಲ್ಲೆಲೂಯಾ. ನಾವು ನಮ್ಮ ಪ್ರಾರ್ಥನೆಯಲ್ಲಿ ಆ ವಾಕ್ಯಗಳನ್ನ ಇಟ್ಟು ಆತನು ಹೇಳಿರುವಂತ ಮಾತುಗಳನ್ನ ಇಟ್ಟು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮಗೆ ಇನ್ನು ಬಲ ಸಿಗುತ್ತೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗೆ ಇನ್ನು ಜಯ ಸಿಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ ಸೈತಾನು ಈ ವಾಕ್ಯಗಳನ್ನ ಓದೋಷ್ಟು ಶಕ್ತಿ ಇಲ್ಲ, ಅವನಲ್ಲಿ ಬುದ್ಧಿ ಇಲ್ಲ. ಏನಿಲ್ಲ? ಬುದ್ಧಿ ಇಲ್ಲ. ಈ ವಾಕ್ಯಗಳನ್ನ ಅವನಿಗೆ ಓದೋದಕ್ಕೆ ಬರೋದಿಲ್ಲ. ಆದ್ರೆ ಈ ವಾಕ್ಯ ನಮಗೂ ಓದೋದಕ್ಕೆ ಬರುತ್ತೆ. ಹಲ್ಲೆಲೂಯಾ. ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನನಗೂ ದೇವರಿಗೂ ಮಧ್ಯದಲ್ಲಿ ಕಾನ್ವರ್ಸೇಷನ್ ಇರ್ಲಿ ಅಂತ, ಮಾತುಕತೆ ಇರ್ಲಿ ಅಂತ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ಹೇಗಿರ್ಬೇಕು ಅಂದ್ರೆ, ಮೊದಲನೇದಾಗಿ ಸ್ತೋತ್ರಗಳು, ಅದಾದ್ಮೇಲೆ ಮೊಣಕಾಲು, ಅದಾದ್ಮೇಲೆ ಆತನ ಹೇಳಿರುವಂತ ಮಾತು. ಹಲ್ಲೆಲೂಯಾ. ಇದೆಲ್ಲವನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು. ಹಾಗೆ ಕೆಳಗಡೆ ಹೋಗೋಣ. ಅರುಣ ದಯದಲ್ಲಿ ಎದ್ದು ಮೊರೆ ಇಟ್ಟಿದ್ದೇನು. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತೆ ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟಿದ್ದೇನೆ ಅಂದ್ರೆ ಏನು? ಬೆಳಗಿನ ಜಾವದಲ್ಲಿ. ಹಲ್ಲೆಲೂಯಾ. ಹಾಡಲ್ಲಿ ನೋಡ್ತೀವಿ, ಮುಂಜಾನೆಯಲ್ಲಿ ತಟ್ಟಿ ಎಬ್ಬಿಸಿ ನಿನ್ನ ಹೊಸ ಕೃಪೆಯನ್ನು ನೀಡಿರುವೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಹೇಳುತ್ತೆ ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ಮಂಜಿನ ಹಾಗೆ ನಮಗೆ ಕೃಪೆಯನ್ನು ದಯಪಾಲಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆಲ್ಲ ಮಂಜು ನೋಡಿದೀರಾ?
ಮಂಜು ನೋಡಿದೀರಾ? ಪಾಸ್ಟ್ ನೋಡಿರ್ತಾರೆ ಮಂಜು. ಹಲ್ಲೆಲೂಯಾ. ಆ ಮಂಜು ಹೇಗಿರುತ್ತೆ ಅಂದ್ರೆ ಬೆಳ್ಳಗಿರುತ್ತೆ. ಆ ಬೆಳ್ಳಗಿರುವಂತ ಮಂಜು ಎಷ್ಟು ತಣ್ಣಗೆ ಕೊರೀತಾ ಇರುತ್ತೆ. ಅಲ್ಲಿ ಹೋದ್ರೆ ನಮ್ಗೆ ಬೆವರು ಬರುತ್ತಾ? ಶೆಕೆ ಅನ್ಸುತ್ತಾ? ಹಲ್ಲೆಲೂಯಾ. ತಣ್ಣಗಿರುತ್ತೆ. ಆ ತರ ಕೃಪೆನ ದೇವರು ನಮ್ಗೆ ಮುಂಜಾನೆಯಲ್ಲಿ ಕೊಡ್ತಾರಂತೆ. ಹಲ್ಲೆಲೂಯಾ. ಬೆಳಗಿನ ಜಾವದಲ್ಲಿ ಮಾಡುವಂತ ಪ್ರಾರ್ಥನೆ ಮುಂಜಾನೆಯಲ್ಲಿ ಬೀಳುವಂತ ಇಬ್ಬನಿ ಅಂತ ಇರುತ್ತೆ. ಹಲ್ಲೆಲೂಯಾ. ಮಳೆ ನೀರ್ ತರ ಇರುತ್ತೆ, ಬೆಳಗ್ಗೆ ಬೀಳುವಂತ ಮಳೆ ತರ. ಹಲ್ಲೆಲೂಯಾ. ಹಾಗೆ ಕೆಳಗಡೆ ಹೋದನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಸಾಕು. ಹಲ್ಲೆಲೂಯಾ. ನಾವು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋದು ಅಷ್ಟೇ ಸಾಲದು, ವಾಕ್ಯನ ಸಹ ನೋಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಎಷ್ಟು ಜನಕ್ಕೆ ವಾಕ್ಯ ಓದೋದಕ್ಕೆ ಬರುತ್ತೆ? ಬರುತ್ತಾ? ವಸನಕ್ಕೆ ಸದನಕ್ಕೂ ಬರಮ್ಮ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಓದೋದಕ್ಕೆ ಬರುತ್ತೆ ತಾನೆ? ಆದ್ರೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿದ್ಮೇಲೆ ವಾಕ್ಯ ಓದ್ತೀರಾ? ಫೋನ್ ಇದೆ ಅಂದ್ಬಿಟ್ಟು ವಾಕ್ಯ ಕೇಳ್ತೀರಾ? ಹಲ್ಲೆಲೂಯಾ. ವಾಕ್ಯ ಓದ್ತೀರಾ? ಹಲ್ಲೆಲೂಯಾ. ತಪ್ಪಾಗಿ ತಿಳ್ಕೊಬಾರ್ದು. ಒಂದ್ ಮಾತು ಹೇಳಿದ್ರೆ ತಪ್ಪಾಗಿ ತಿಳ್ಕೊಂಬೇಡಿ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ವಾಕ್ಯದ ಫೋನ್ ಅಲ್ಲಿ ದಿನಾ ಒಂದೊಂದು ವಾಕ್ಯ ಬರುತ್ತೆ, ಒಪ್ಕೋತೀನಿ. ಹಲ್ಲೆಲೂಯಾ. ಆದ್ರೆ ಆ ವಾಕ್ಯಗಳು ನಮ್ಮೊಟ್ಟಿಗೆ ನಮ್ಮ ಹೃದಯಕ್ಕೆ ತಕ್ಕ ಹಂಗಿರಲ್ಲ. ಯಾಕೆ ಅಂದ್ರೆ ಆ ವಾಕ್ಯ ಯಾರೋ ಒಬ್ರು ಮಾತ್ರ ಮಾತಾಡಿರೋಂತ ಮಾತುಗಳದು. ನಮ್ಗೆ ದೇವ್ರ ವಾಕ್ಯ ಕೊಟ್ಟಿರೋದು ನಾವೆತ್ತು ಓದ್ರಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೇನಕ್ಕೆ ಈ ವಾಕ್ಯ ಎತ್ತು ಓದ್ಬೇಕು ಅಂದ್ರೆ, ಆ ದಿನ ಏನಾಗುತ್ತೆ ಅನ್ನೋದನ್ನ ನಮ್ಗೆ ಆತನ ವಾಕ್ಯಗಳ ಮುಖಾಂತರ ತಿಳಿಸ್ಕೊಟ್ಟಿರ್ತಾನೆ. ಅದನ್ನ ಇನ್ನೂ ಹೆಚ್ಚಾಗಿ ತಿಳಿಸ್ಕೊಟ್ಟಿರ್ತಾನೆ. ಏನಕ್ಕೆ ಅಂದ್ರೆ, ನಾನು ಮುಂದೆ ಈ ತರ ಪ್ರಾಬ್ಲಮ್ ಅಲ್ಲಿ ಇರ್ತೀನಿ, ನನ್ಗೆ ಈ ಸೊಲ್ಯೂಷನ್ ಆಲ್ರೆಡಿ ಸಿಕ್ಕಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಓದೋದಕ್ಕೆ ಬರೋರು ದಯವಿಟ್ಟು ವಾಕ್ಯ ಎತ್ತಿ ಓದಿ ಬೆಳಗಿನ ಜಾವದಲ್ಲಿ ಇದ್ದಾಗ. ಹಲ್ಲೆಲೂಯಾ. ನಾನು ನನಗೂ ಸಹ ಸೇರಿಸ್ಕೊಂಡು ಹೇಳ್ಕೊತಾ ಇದ್ದೀನಿ. ಬೆಳಗಿನ ಜಾವದಲ್ಲಿ ಎದ್ದಾಗ ಪ್ರಾರ್ಥನೆ ಮಾಡಿದಾಗ ವಾಕ್ಯಗಳನ್ನ ನಿರೀಕ್ಷಿಸಿ. ಇಲ್ಲಿ ವಾಕ್ಯ ಹೇಳುತ್ತೆ, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ನಿರೀಕ್ಷಿಸಿಕೊಂಡಿದ್ದೇನೆ ಅಂತ ಹೇಳಿ ನೀವು ವಾಕ್ಯ ಓಪನ್ ಮಾಡಿರ, ಬೈಬಲ್ ಓಪನ್ ಮಾಡಿರ ಕುತ್ಕೊಂಡ್ರೆ ಯೂಸ್ ಇಲ್ಲ. ನೀವು ಬೈಬಲ್ ಓಪನ್ ಮಾಡಿ ಓದ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರವರಿಗೆ ತಕ್ಕ ಹಾಗೆ ದೇವರು ಆ ದಿನದಲ್ಲಿ ವಾಕ್ಯಗಳನ್ನ ಮಾತಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಪ್ರತಿ ದಿನವೂ ನಾನು ನಿನಗೆ ಬೋಧಿಸಿ ನಡೆಸಬೇಕಾಗಿರೋದನ್ನ ಬೋಧಿಸಿ ನಡೆಸ್ತೀನಿ, ನೀನು ಹೆದರದಿರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ 148ನೇ ವಾಕ್ಯವನ್ನ, ഇരുളിನ ಒಂದೊಂದು ಜಾವವನ್ನು ಮುಂಗೋಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. ಸಾಕು. ಹಲ್ಲೆಲೂಯಾ. ಇಲ್ಲಿ ಏನ್ ಹೇಳುತ್ತೆ? ಅರುಣೋದಯದ ಬೆಳಗ್ಗೆ ಎದ್ದು ಪ್ರಾರ್ಥಿಸ್ತೇನೆ, ಸಾಯಂಕಾಲ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ನುಡಿಯನ್ನು ಧ್ಯಾನಿಸುತ್ತೇನೆ. ಅಂದ್ರೇನು? ಬೆಳಗಿನ ಜಾವದಲ್ಲಿ ಆ ವಾಕ್ಯಗಳನ್ನ ತಗೋತೀನಿ, ಸಾಯಂಕಾಲವರೆಗೂ ಅದನ್ನ ಧ್ಯಾನ ಮಾಡ್ತೀನಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ, ಆ ವಾಕ್ಯನ ಇಟ್ಟು ಅದರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಮಾಡುವಂತ ವಾಕ್ಯಗಳನ್ನ ನಾನು ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಆ ವಾಕ್ಯನ ಮಾತ್ರ ಇಟ್ಟಿರ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದಾನಿಯೇಲ ವಿಷಯದಲ್ಲಿ ನೋಡ್ಬೇಕಾದ್ರೆ, ದಾನಿಯೇಲನ ಎತ್ತಿ ಸಿಂಹದ ಗುಹೆ ಒಳಗಡೆ ಹಾಕ್ತಾರೆ. ಹಲ್ಲೆಲೂಯಾ. ಅಲ್ಲಿ ಸಿಂಹಗಳಿಗೆ ಊಟ ಇರೋದಿಲ್ಲ, ಎಷ್ಟೋ ದಿನಗಳಿಂದ ಊಟ ಇರಲ್ಲ. ಊಟ ಇಲ್ದಿರೋ ಸಿಂಹದ ಮುಂದೆ ಏನಾದ್ರು ಸಿಕ್ಕರೆ ಏನ್ ಮಾಡುತ್ತೆ? ತಿಂದಾಕುತ್ತೆ, ತಿನ್ನುತ್ತೆ ತಾನೆ? ಆದ್ರೆ ದಾನಿಯೇಲನ ಎತ್ತಿ ಆ ಸಿಂಹದ ಗುಹೆ ಒಳಗಡೆ ಹಾಕಿದಾಗ ಅವನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಸಿಂಹಗಳು ಅವನ್ನ ಮುಟ್ಟಲ್ಲ. ಏನಕ್ಕೆ? ಅಂತ ಪ್ರಾರ್ಥನೆ ಏನ್ ಮಾಡಿರ್ತಾರೆ? ನೀವೇ ಹೇಳಿ ಈಗ ಯೋಚನೆ ಮಾಡಿ. ಸಿಂಹಗಳು, ದೇವರ ವಾಕ್ಯ ಹೇಳುತ್ತೆ, ಪ್ರಾಯ ಸಿಂಹ ಹಸಿವಲ್ಲಿದ್ರು ಸಹ ನಿನಗೆ ಕೊರತೆ ಇರಲ್ಲ. ಹಲ್ಲೆಲೂಯಾ. ಅವುಗಳು ಹಸುಕೊಂಡಿದ್ರು ಸಹ ನಿನಗ್ ಬೇಕಾಗಿರೋದನ್ನ ನಾನು ನಿನಗೆ ಒದಗಿಸಿ ಕೊಡ್ತೀನಿ ಅಂತ. ದಾನಿಯೇಲನ ಎತ್ಕೊಂಡು ಸಿಂಹದ ಗುಹೆ ಒಳಗಡೆ ಹಾಕಿದ್ದಾರೆ. ಸಿಂಹದ ಗುಹೆಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಸಿಂಹಗಳು ಅವನ್ನ ತಿಂತಾ ಇಲ್ಲ. ಅಂತದೇನು ಪ್ರಾರ್ಥನೆ ಮಾಡಿರ್ತಾರೆ? ಅದೇ ಏನಂತ ಮೊರೆ ಇಟ್ಟಿರ್ತಾರೆ? ನೀವು ಸಹ ಎಷ್ಟೋ ಸಮಸ್ಯೆಗಳು ಇರ್ತೀರಾ, ಓಕೆನಾ? ಸಮಸ್ಯೆಗಳು ಇರ್ತೀರಾ, ಪ್ರಾರ್ಥನೆ ಮಾಡ್ತೀರಾ. ನಿಮ್ಮ ನಾಲ್ಗೆಗೆ ಬೇರೆ ರುಚಿ ಬೇಕು ಅನ್ಸುತ್ತಾ ಇಲ್ಲ? ಅನ್ಸುತ್ತೆ ತಾನೆ? ಮತ್ತೆ ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವ್ರಿಗೆ ಅನ್ಸಲ್ವಾ? ನನ್ನ ಮಕ್ಕಳು ಬೇರೆದಾಗ್ಲಿ, ಬೇರೆ ಒಂಚೂರು ಬೆಳಿಲಿ, ಇನ್ನು ನನ್ನ ರುಚಿ ನೋಡ್ಲಿ, ಇನ್ನು ನನ್ನ ಟೇಸ್ಟ್ ಏನು ಅಂತ ಅವ್ರಿಗೆ ಗೊತ್ತಾಗ್ಲಿ, ಹಲ್ಲೆಲೂಯಾ ಅಂತ ಅವ್ರಿಗೆ ಅನ್ಸಲ್ವಾ? ಅನ್ಸುತ್ತಲ್ವಾ? ಮನುಷ್ಯರಾಗಿರೋ ನಮ್ಗೆ ಹಿಂಗ ಅನ್ಸ್ಬೇಕಾದ್ರೆ ನಮ್ಮನ್ನು ಸೃಷ್ಟಿ ಮಾಡಿರೋಂಥ ದೇವರಿಗೆ ನಾವ್ ಎಷ್ಟು ರುಚಿಯಾಗಿರ್ಬೇಕು. ಹಲ್ಲೆಲೂಯಾ. ಆತನ ವಾಕ್ಯ ಹೇಳುತ್ತೆ, ಆತನ ವಾಕ್ಯವು
ಜೇನಿಗಿಂತ ರುಚಿಯಾಗಿದೆ ಅಂತ. ಆಮೆನ್, ಹಲ್ಲೆಲೂಯಾ. ಅಂತ ರುಚಿನ ತಿನ್ಬಿಟ್ಟು ನಾವಿನ್ನು ಸಪ್ಪೆಯಾಗೇ ಇದ್ರೆ ಹೇಗೆ? ಹಲ್ಲೆಲೂಯ, ಹಲ್ಲೆಲೂಯಾ. ಹಲ್ಲೆಲೂಯ. ಹಲ್ಲೆಲೂಯಾ. 152ನೇ ವಾಕ್ಯ ಓದೋಣ. ನೀನು ನನ್ನ ಕಟ್ಟಳೆಗಳನ್ನು ಹಾ. ಯುಗಾಂತರಕ್ಕೂ ಸ್ಥಾಪಿಸಿದ್ದಿ ಎಂದು ಹಾ. ನಾನು ಮೊದಲಿನಿಂದಲೇ ಅವುಗಳ ಮೂಲಕ ತಿಳಿದುಕೊಂಡಿದ್ದೇನೆ. ಸಾಕು. ಹಲ್ಲೆಲೂಯ, ಹಲ್ಲೆಲೂಯಾ. ಹಲ್ಲೆಲೂಯ. ಹಲ್ಲೆಲೂಯಾ. ನಿಮ್ಮನ್ನ ಏನಕ್ಕೆ ದೇವರು ಭೂಮಿಗೆ ತಂದಿದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತಾ?